ಗೈಸ್ ಇವತ್ತೇನಪ್ಪ ಅಂತಂದರೆ ಇದು ಐತೆ ನೋಡಿ, ಇದು ಹಳ್ಳಿದಲ್ಲಿ ಇದು ತುಂಬ ಫೇಮಸ್. ಇದು ಹಲ್ಲು ತೆಕ್ಕೊಂಡ್ರೆ ಬ್ರಷ್ನು ತಿಕ್ಕೊಳಕತ್ತಲ್ಲ. ಇದು ಒಟ್ಟು ಫ್ರೆಶ್ ಮಾಡುತ್ತೆ ಹಲ್ಲು. ಇದು ಸ್ಟ್ರಾಂಗ್ ಬಿ ಹಲ್ಲು ಹುಳ ಹತ್ತಿದ್ರೆ ಇದು ತಿಕ್ಕೋರಿ ಜಾಸ್ತಿ. ಹಲ್ಲು ನೋವಿದ್ದರೆ ಇದು ತಿಕ್ಕೋಬೇಕು ಅಲ್ಲಿ, ಯಾಕಂದರೆ ಹುಳ ಹತ್ತಿರ್ತವೆ. ಇಷ್ಟೇ. ಮಾತಾಡ್ಕೊತ ಬಂದ್ಬಿಟ್ಟು ನೋಡಪ್ಪ ನಮ್ಮ ಅಂಬಾರಿ ಹತ್ರ. ನೋಡಿದ್ರೆ ನಮ್ಮ ಅಂಬಾರಿ ಹಲೋ ಹಾಯ್ ಗೈಸ್, ಈಗ ನಡೆದಿದ್ದು ನೋಡಪ್ಪ ನಾವು ಮನೆಗೆ ನೋಡ್ಬೋದು ಅಂತ ಬಂದ್ಬಿಟ್ಟು ನೋಡಪ್ಪ ನಮ್ಮ ಮನೆಗೆ ಇಂಥ ಮೂತಿ ತಗೊಳ್ಳೋಕೆ ಫ್ರೆಶ್ ಆಗುತ್ತಿದ್ದೇವೆ. ಜಲ್ದಿ ಅದು ತಗೊಂಡು ಮೂತಿ ತೊಳ್ಕೊಳ್ತೇವೆ. ಈಗ ಅಂತೆಂತ ಮೂತಿ ತಗೊಳ್ತಾ ಇದ್ದೇವೆ ನೋಡ್ಬೋದು. ಇವಾಗ ಅಷ್ಟಂತ ಮೂತಿ ತೊಳ್ಕೊತಿದ್ದೇವೆ. ಪುರಾ ಮೂತಿ ಫ್ರೆಶ್ ಆಯ್ತು ಇವಾಗ. ಮತ್ತು ಅಂತ ಫ್ರೆಶ್ ಆಗಿದ್ವಿ. ಇವಾಗ ನೋಡ್ಬೋದು ನೀವು ಫ್ರೆಶ್ ಆಗಿ ಅಂತ ನಾವು ಚಹಾ ಕುಡಿಕೊಂಡಿದ್ದೀವಿ ನೋಡ್ರಪ್ಪ. ಅಂತೂ ನಾವು ಚಹಾ ಕುಡಿತಾ ಇದ್ವಿ. ನಾವು ಫುಲ್ ಫ್ರೆಶ್ ಆಗಿ ಊಟಕ್ಕೆ ಹೋಗ್ತಾ ಇದೀವಿ ಇವಾಗ. ಇವತ್ತೇನಪ್ಪ ಅಂದ್ರೆ ಶಿಸ್ತು ಊಟ ಗೀಟ ಹೊಡ್ಕೊಂಡು ನಾವು ನಡೆದೇವು ನೋಡ್ರಪ್ಪ. ಹೊಲ ಕಡೆ ಕೆಲಸ ಆಗ್ಯದಿಲ್ಲ ಅಂತ ನೋಡ್ಕೊಂಬರಕ್ಕೆ ನಡೆದಿದ್ದೇವೆ. ಅಲ್ಲಿ ಹೋಗಿ ತೋರಿಸ್ತೀನಿ ಹೊಲ ಅರ್ಧ ಕೆಲಸ ಆಗ್ಯದಿಲ್ಲ ಅಂತ ನೋಡಂಬನ್ನಿ. ಹಲೋ ಹಾಯ್ ಗೈಸ್, ಏನಪ್ಪ ಅಂತಂದ್ರೆ ಹೊಲ ಕೆಲಸ ಆಗ್ಯದೇನು ಅಂದ್ಕೊಂಡಿದ್ವಿ. ಇನ್ನೊಂದು ಸ್ವಲ್ಪ ಚೂರು ಉಳಿದೈತೆ ಕೆಲಸ. ಇನ್ನು JCB ಅದು ಇನ್ನು ಲೆವೆಲ್ ಮಾಡ್ಕೊತೈತೆ ಹೊಲ ನೋಡ್ಬೋದು. ಇನ್ನೊಂದು ಸುಮಾರು 1-1.5 ದಿನ ಆಗ್ಬೋದು. ಅವು ಮಾನ್ಕೆ ಆಗ್ಯಾವೇನು ಅನ್ಕೊಂಡಿದ್ದೀವಿ. ಹೋಗಿ ನೋಡೋಣ ಬನ್ನಿ, ಮಾನ್ಕೆ ಹಣ್ಣು ಆಗ್ಯಾವೇನಂತ ತೋರಿಸ್ತೀನಿ ಬನ್ನಿ. ಮಾನ್ಕೆ ಇನ್ನೂ ಕಗ್ಗಿವೆ, ಮಾವಿನ ಹಣ್ಣು. ಇಲ್ಲಿ ನೋಡ್ರಿ ನಮ್ಮ ದೋಸ್ತ ಯಾವ ಮುಕ್ಕೊಂಡವನೇ. ನಮ್ಮ ಗಜಮ ನಾವು ಟೈಮ್ ಪಾಸ್ ಮಾಡ್ತಾ ಇದೀವಿ ಇವಾಗ. ನಮ್ಮ ದೋಸ್ತ ಮನ್ಸು ಬರ್ತಾ ಇಲ್ಲ ಅಂತೇಳಿ ನಾವು ಹಾಡಾಚು ಕೂತಿದ್ದೇವೆ. ಕೇಳ್ಬೋದು ಹಾಡವನ್ನು. ಮನಸೇ ನಿನಗೊಂದು ಮನವಿ ಮನಸೇ, ನೋಡ್ರಿ ನಮ್ಮ ದೋಸ್ತ ಏನು ಡೇಂಜರ್ ಆಡ್ತಾನೆ. ನಮ್ಮ ಹೊಲದಲ್ಲಿ ಇನ್ನೂ ಅರ್ಧ ಹೊಲ್ದಾಗ ಕೆಲಸ ಬಾಕಿ ಐತೆ. ಇನ್ನೂ ಮಾಡ್ತವ್ರೆ ನೋಡಿ ಕೆಲಸ. ನೋಡಪ್ಪ ನಮ್ಮ ದೋಸ್ತ್ JCB ನಡೆಸ್ತವನೆ ನೋಡ್ಬೋದು. ನೋಡ್ರಪ್ಪ ನಾವು ಕಟ್ಟಿಗೆ ಇದಿಟ್ಟು ನಾವು ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ನೋಡ್ಬೋದು ನಾವು ಹೊಂಟಿದ ನೋಡ್ರಪ್ಪ ಮನೆಗೆ ಇವಾಗ. ಇವತ್ತಿನ ಬ್ಲಾಗ್ ಇಷ್ಟೇ ಮಾಡುತ್ತಾ ಎಲ್ಲರಿಗೂ ನಮಸ್ಕಾರವನ್ನು ಹೇಳುತ್ತಾ ಇವತ್ತಿನ ಬ್ಲಾಗ್ ಇಷ್ಟೇ.